ಇದು ಒಂದು ಸಿಂಪಲ್ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಆಗಿದ್ದು ವಾಟರ್ ಲೆವೆಲ್ ಇಂಡಿಕೇಟರ್ ಆಗಿ ಬಳಸಬಹುದು. ಇದರಲ್ಲಿ ನಾವು ಬಳಸಿರುವಂತಹ ಕಾಂಪೋನೆಂಟ್ಸ್ 4 BC547 ಟ್ರಾನ್ಸಿಸ್ಟರ್ಸು, 4 420 ಓಮ್ಸ್ ರೆಸಿಸ್ಟರ್ಸು, 4 LEDಗಳು, ಒಂದು ಬಜರ್ ಮತ್ತು ಒಂದು 9 ವೋಲ್ಟ್ ಬ್ಯಾಟರಿ, ವೈರ್ಸು, ಆಮೇಲೆ ಒಂದು ಬಾಟಲ್, ನೀರು ತುಂಬುವ ಒಂದು ಬಾಟಲ್, ಇವುಗಳನ್ನ ಬಳಸಿಕೊಂಡು ಸಿಂಪಲ್ ವಾಟರ್ ಲೆವೆಲ್ ಕಂಟ್ರೋಲರನ್ನು ಮಾಡಲಾಗಿದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸರ್ಕ್ಯೂಟ್ ಪ್ರಕಾರ ನಾವು ಅಸೆಂಬ್ಲಿ ಮಾಡಿ ಅದನ್ನು ನಾವು ಒಂದು ಸ್ಯಾಂಪಲ್ಸ್ ಟ್ಯಾಂಕ್ ಅಂತೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ಕನೆಕ್ಷನ್ಸನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ವಾಟ್ರನ್ನು ಫಿಲಪ್ ಮಾಡಿದಾಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ನಮಗೆ ಬಜರ್ ಬರ್ತದೆ. ದಟ್ ಇಂಡಿಕೇಟ್ಸ್ ಟ್ಯಾಂಕ್ ಈಸ್ ಫಿಲ್ಡ್ ಅಂತೇಳಿ. ಅದಕ್ಕೆ ಇದನ್ನು ಇವಾಗ ನೋಡೋಣ, ಈಗ ಡೆಮೋ ಮಾಡ್ತಾ ಇದ್ದೀವಿ. ಈಗ ನೀರನ್ನು ಫಿಲಪ್ ಮಾಡ್ತೀವಿ. ಇದು ಫಸ್ಟ್ ಲೆವೆಲಲ್ಲಿ ಒಂದು ಲೈಟ್ ಆನ್ ಆಗುತ್ತೆ. ಒಂದು ಲೈಟ್ ಆನ್ ಆಗಿದ್ದರೆ ಇದು ಫಸ್ಟ್ ಲೆವೆಲ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ಅದೇ ರೀತಿ ನೀರು ಟ್ಯಾಂಕನ್ನು ಫಿಲಪ್ ಮಾಡ್ತಾ ಸೆಕೆಂಡ್ ಲೆವೆಲ್ಲಿಗೆ ಬಂದಾಗ ಸೆಕೆಂಡ್ LED ಆನ್ ಆಗುತ್ತೆ. ಸೆಕೆಂಡ್ LED ಆನ್ ಆಯಿತು ಅಂತೇಳಿದ್ರೆ ದಟ್ ಇಂಡಿಕೇಟ್ಸ್ ಲೆವೆಲ್ ಸೆಕೆಂಡ್ ಅಂತೇಳಿ. ಈಗ ಲೆವೆಲ್ ಸೆಕೆಂಡ್ಗೆ ಬರ್ತಾ ಇದೆ. ಲೆವೆಲ್ ಸೆಕೆಂಡಿಗೆ ಬಂದಾಗ ನಮಗೆ ಗ್ರೀನ್ LED ಆನ್ ಆದಾಗ ಇದು ಟ್ಯಾಂಕ್ ಸೆಕೆಂಡ್ ಲೆವೆಲಲ್ಲಿದೆ ಅಥವಾ ಹಾಫ್ ಲೆವೆಲಲ್ಲಿದೆ ಅಂತ ಗೊತ್ತಾಗ್ತದೆ. ಅದಾದಮೇಲೆ ನೆಕ್ಸ್ಟು ಅದೇ ರೀತಿ ವಾಟರ್ ಫಿಲಪ್ ಮಾಡ್ತಾ ಹೋದಾಗ ಥರ್ಡ್ ಲೆವೆಲಿಗೆ ಬಂದಾಗ ಥರ್ಡ್ ಲೆವೆಲ್ಗೆ ಇನ್ನೊಂದು LED ಆನ್ ಆಗ್ತದೆ. ಅದೇ ಫೋರ್ತ್ ಲೆವೆಲಲ್ಲಿ ಟಾಪ್ ಲೆವೆಲ್ ರೀಚ್ ಆದಾಗ ಬಜರ್ ಬರ್ತದೆ. ಬಜರ್ ಬಂತು ಅಂತೇಳಿದರೆ ಅದು ಆಲ್ರೆಡಿ ರೀಚ್ಡ್ ಟಾಪ್ ಲೆವೆಲ್ ಅಂತೇಳಿ. ಆವಾಗ ಮೋಟರನ್ನು ನಾವು ಆಫ್ ಮಾಡಬೇಕಾಗ್ತದೆ. ಇದು ಒಂದು ಸಿಂಪಲ್ ಸರ್ಕ್ಯೂಟ್ ಆಗಿದ್ದು ಇದನ್ನು ನಾವು ಒಂದು ಪ್ರೋಟೋಟೈಪ್ ವಾಟರ್ ಲೆವೆಲ್ ಕಂಟ್ರೋಲರ್ ಆಗಿ ಒಂದು ಬಿಗಿನರ್ಸ್ ಪ್ರಾಜೆಕ್ಟ್ ಆಗಿ ಇದನ್ನು ಬಳಸ್ಬೋದಾಗಿದೆ.